ಸರ್ ಇವಾಗ ಬರುವ ಸಾಧ್ಯತೆಗಳು ಕಡಿಮೆ. ನಮ್ಮ ಜೊತೆಗೆ ಏನು ಸಿಪಿಎಂ ಗುರುಪುರ ವಲಯದ ಕಾರ್ಯದರ್ಶಿ ಸದಾಶಿವ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್ ಏನು ಗಂಜಿಮಠ ಸೂರಲ್ಪಾಡಿ ಟೋಲ್ ಪ್ಲಾಜಾ ಬಗ್ಗೆ ಏನು ವಿರೋಧ ವ್ಯಕ್ತವಾಗಿರುವಂತದ್ದು, ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ನೋಡಿ, ಗಂಜಿಮಠ ಸುರಲ್ಪಾಡಿಯಲ್ಲಿ ಆಗುವ ಟೋಲ್ ಗೇಟ್ ಕಾನೂನು ಪ್ರಕಾರ ಆಗುವುದಿದ್ರೆ ನಮ್ಮ ಅದಕ್ಕೆ ವಿರೋಧ ಏನಿಲ್ಲ. ಯಾವ ಲೆಕ್ಕಾಚಾರದಲ್ಲೂ ಅದು ಕಾನೂನು ಪ್ರಕಾರ, ಕಾನೂನು ನಿಯಮ ಪ್ರಕಾರ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ಆದೇಶ ಪ್ರಕಾರವೇ ಅವತ್ತೇ ನಿತಿನ್ ಗಡ್ಕರಿ ಸಾರಿಗೆ ಸಚಿವರೇ ಹೇಳಿದ ಆದೇಶ ಏನಂದ್ರೆ ಒಂದು ಟೋಲ್ ಗೇಟ್ ಇಂದ ಇನ್ನೊಂದು ಟೋಲ್ ಗೇಟ್ಗೆ 60 ಕಿಲೋಮೀಟರ್ ಇರಬೇಕು ಅಂತ. ಈಗ ಹೆಜಮಾಡಿ ಟೋಲ್ ಗೇಟಿನಿಂದ ಇಲ್ಲಿಗೆ 60 ಕಿಲೋಮೀಟರ್ ಆಗುದಿಲ್ಲ, ತಲಪಾಡಿ ಟೋಲ್ ಗೇಟಿನಿಂದ ಇಲ್ಲಿಗೆ 60 ಕಿಲೋಮೀಟರ್ ಆಗುದಿಲ್ಲ, ಕಮ್ಮರಕೊಂಡು ಟೋಲ್ ಗೇಟಿನಿಂದ ಇಲ್ಲಿಗೆ 60 ಕಿಲೋಮೀಟರ್ ಆಗುದಿಲ್ಲ. ಎಲ್ಲ ಆಗುವುದು 50 ಕಿಲೋಮೀಟರ್, 44, 43, 42 ಅಷ್ಟರ ಒಳಗೆ. ಹಾಗಾಗಿ ಅದನ್ನು ನಾವು ಖಂಡಾತುಂಡವಾಗಿ ಖಂಡಿಸ್ತೇವೆ. ಯಾಕೆಂದ್ರೆ ಇದು ಜನಸಾಮಾನ್ಯರನ್ನು ಹಗಲು ದರೋಡೆ ಮಾಡುವ ಕೆಲಸ. ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಕ್ರಮ ಟೋಲ್ ಪ್ಲಾಜಾ ಇದು ಅಕ್ರಮ ಟೋಲ್, ಹೌದು. ಅದನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಅದಕ್ಕೆ ನಾವು ಖಂಡಾತುಂಡವಾಗಿ ವಿರೋಧ ಮಾಡ್ತೇವೆ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಇಲ್ಲಿ ಜನಸಾಮಾನ್ಯರಿಗೆ ಮಾತ್ರ, ವಾಹನ ಚಾಲಕರಿಗೆ ಮಾತ್ರ ಅಲ್ಲ, ವಾಹನ ಚಾಲಕರಿಗೆ ರೇಟ್ ಅವರು ಟೋಲ್ ಹಾಕಿದ್ರೆ ಅದು ಜನಸಾಮಾನ್ಯರ ತಲೆಯ ಮೇಲೆ ಬೀಳ್ತದೆ. ಜನಸಾಮಾನ್ಯರು ಬಸ್ಸಿನಲ್ಲಿ ಹೋದ್ರು ಕೂಡ ಟಿಕೆಟ್ ಜಾಸ್ತಿ ಕೊಡ್ಬೇಕು. ಬೇರೆ ಲಾರಿ ಇತರ ಏನಾದ್ರು ಸೊತ್ತು ಇದು ಕೊಂಡೋದ್ರು ಅದರಲ್ಲಿ ಕೂಡ ಅವರು ತೆವಳಿಗೆ ಹಾಕಿದ್ರೆ ಅದು ಸಾಮಾನ್ಯ ಜನಸಾಮಾನ್ಯರಿಗೇನೆ ಬಾರಿ. ಹಾಗಾರಿಂದ ಅದನ್ನು ನಾವು ಖಂಡಾತುಂಡವಾಗಿ ಖಂಡಿಸ್ತೇವೆ. ಅಂದ್ರೆ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಅಂತ? ಮುಂದಿನ ಹೋರಾಟ ಅಂದ್ರೆ ಮೊನ್ನೆ ನಾವೆಲ್ಲ ಬಂದು ಅಲ್ಲಿ ನೋಡಿ ವಿಚಾರಿಸಿ ಒಂದು ರೌಂಡ್ ಅಲ್ಲಿ ಸಂದರ್ಶನ ಎಲ್ಲ ಮಾಡಿದ್ದೇವೆ. ಮುಂದಿನ ಮಾರ್ಚ್ ತಿಂಗಳಲ್ಲಿ ಎಲ್ಲ ಟೋಲ್ ಗೇಟಿನಿಂದ ನಮ್ಮ ಪಾದಯಾತ್ರೆ ಆರಂಭ ಮಾಡುವ ಒಂದು ಲಕ್ಷಣ ಇದೆ. ನಾವು ಅಲ್ಲಿ ತಳಪಾಡಿಯಿಂದ, ಬ್ರಹ್ಮಲಕೋಟ್ಲಿಂದ, ಅಜಮಾಡಿಯಿಂದ ಎಲ್ಲ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಚೇರಿಗೆ ನಾವು ಆ ಪಾದಯಾತ್ರೆ ಮಾಡುವ ಒಂದು ತೀರ್ಮಾನಕ್ಕೆ ಬರ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ಓಕೆ.